ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲವ್ ಅಟ್ ಫಸ್ಟ್ ಸೈಟ್ ಭಾಗ 5. ಆದ್ಯ ಅಥರ್ ಅಮೃತ್ ಬಳಿ ಕಾಲೇಜಿನಲ್ಲಿ ತಾನು ಸೋಮೇಶ್ಗೆ ಹೊಡೆದದ್ದನ್ನು ತಿಳಿಸಿ ಅದೇ ತಾನು ಮಾಡಿದ ತಪ್ಪೆಂದು ಹೇಳಿ ಬಿಕ್ಕಿದಳು. ನಂತರ ಸುಧಾರಿಸಿಕೊಂಡು ಮುಂದುವರಿಸಿದಳು. ಅದಾಗಿ 1 ವಾರ ಎಲ್ಲ ಸರಿಯಾಗಿಯೇ ಇತ್ತು. ಒಂದು ದಿನ ನನ್ನ ಫ್ರೆಂಡ್ ಇವತ್ತು ನನ್ನ ಬರ್ಡೇ ಅಂತ ಸ್ವೀಟ್ ಕೊಟ್ಲು. ಅದು ಏನು ಡಿಫ್ರೆಂಟ್ ಟೇಸ್ಟ್ ಇತ್ತು. ನಾಲಿಗೆಗೆ ಆ ರುಚಿ ಇಷ್ಟ ಆಗಿತ್ತು. ಅದನ್ನೇ ಅವಳೆದರು ಹೇಳಿದಾಗ, ಈ ಬಾಕ್ಸ್ ನಿನಗೆ ಅಂತಾನೆ ತಂದಿದ್ದು, ತಗೋ ಎಂದಳು. ನಾನೆಷ್ಟು ಬೇಡ ಎಂದರೂ ಕೇಳಲಿಲ್ಲ. ವಿಧಿ ಇಲ್ಲದೆ ಆ ಬಾಕ್ಸ್ ಪಡೆದೆ. ಅದೊಂದು 30 ಸ್ವೀಟ್ಸ್ ಇದ್ದ ಬಾಕ್ಸ್. ನಾನು ಮೊದಲು ದಿನಕ್ಕೆ 1 ತಿನ್ನುತ್ತಿದ್ದೆ. ಬರುತ್ತಾ ಜಾಸ್ತಿ ತಿನ್ನಲು ಶುರು ಮಾಡಿದೆ. 10 ದಿನಕ್ಕೆ ಆ ಬಾಕ್ಸ್ ಖಾಲಿ ಮಾಡಿದ್ದೆ. ನನಗೀಗ ಮತ್ತೆ ಅದೇ ಸ್ವೀಟ್ ಬೇಕೆನಿಸುತ್ತಿತ್ತು. ಯಾಕೆ ಹಾಗಾಗ್ತಾ ಇತ್ತು ಅಂತ ಆಗ ಗೊತ್ತಿರಲಿಲ್ಲ. ನನ್ನ ಫ್ರೆಂಡಿಗೆ ಕೇಳಿದಾಗ ಅವಳು ನಾನೇ ನಾಳೆ ತಂದುಕೊಡ್ತೀನಿ ಎಂದಳು. ತಂದುಕೊಟ್ಲು ಕೂಡ. ಮತ್ತೆರಡು ದಿನ ಕಳೆದಾದ ಮೇಲೆ ಹೀಗೆ ಮೊಬೈಲ್ ನೋಡುವಾಗ ಅಂದು ನನಗೆ ನನ್ನ ಬರ್ಡೇ ಅಂತ ಸ್ವೀಟ್ ಕೊಟ್ಟ ಫ್ರೆಂಡ್ನ ಫೋಟೋ ಹಾಕಿ ಹ್ಯಾಪಿ ಬರ್ಡೇ ಅಂತ ನನ್ನ ಇನ್ನೊಬ್ಬರು ಫ್ರೆಂಡ್ ಸ್ಟೇಟಸ್ ಹಾಕಿದ್ದಳು. ನನಗೆ ಆಶ್ಚರ್ಯ ಆಗಿ ಆ ಫ್ರೆಂಡ್ಗೆ ಕೇಳಿ ಕನ್ಫರ್ಮ್ ಮಾಡಿಕೊಂಡೆ ಅವಳ ಬರ್ಡೇ ಇದ್ದಿದ್ದು ಇವತ್ತು ಅಂತ. ಆದರೆ ಅವಳು ಯಾಕೆ ಹೀಗೆ ಸುಳ್ಳು ಹೇಳಿ ಸ್ವೀಟ್ ಕೊಟ್ಟಳು ಅಂತ ಅರ್ಥ ಆಗಲಿಲ್ಲ. ನಾನು ಆ ಸ್ವೀಟಿಗೆ ಅಡಿಕ್ಟ್ ಆದ ಪರಿ ನೆನೆದು ನಾನೇ ಪೆಚ್ಚಿದೆ. ಮಾರನೇ ದಿನ ಕಾಲೇಜ್ನಲ್ಲಿ ಅವಳ ಬಳಿ ಕೇಳಿದಾಗ ಸೋಮೇಶ್ ಅವಳನ್ನು ಹೆದರಿಸಿ ಹೀಗೆ ಮಾಡಲು ಹೇಳಿದ್ದ ಎಂದು ತಿಳಿಯಿತು. ಆಗಾಗಲೇ ನನ್ನ ದೇಹದಲ್ಲಿ ಆ ಡ್ರಗ್ ಸೇರಿಯಾಗಿತ್ತು. ಅದನ್ನು ತಿನ್ನಲು ಆಗದೆ ಬಿಡಲು ಆಗದೆ ಹಿಂಸೆ ಅನುಭವಿಸುತ್ತಿದ್ದೆ. ಮನೆಯವರೊಂದಿಗೂ ಮಾತನಾಡುವುದನ್ನು ಬಿಟ್ಟೆ. ಹೀಗಿರುವಾಗ ಒಂದು ದಿನ ಕಾಲೇಜಿಂದ ಬರ್ತಾ ಯಾರೋ ನನ್ನ ಕಿಡ್ನಾಪ್ ಮಾಡಿದ್ದರು. ಕಣ್ಣು ಬಿಟ್ಟಾಗ ಯಾವುದೋ ಮನೆಯಲ್ಲಿದ್ದೆ. ಎದುರಿಗಿರುವವರನ್ನು ನೋಡಿ ಜೀವ ಬಾಯಿಗೆ ಬಂದಿದ್ದು. ಹೌದು, ನನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರ್ಯಾರೂ ಅಲ್ಲ, ಸೋಮೇಶ್. ಅಂದು ನಾನು ಅವನ ಕೆನ್ನೆಗೆ ಹೊಡೆದಿದ್ದಕ್ಕೆ ಇದು ಪ್ರತೀಕಾರ ಇರಬೇಕು ಎನಿಸಿತು. ಅವನಿಗೆಷ್ಟು ಕೇಳಿಕೊಂಡರೂ ನನ್ನ ಹೋಗಲು ಬಿಡಲಿಲ್ಲ. ನಿನಗೆಷ್ಟು ಕೊಬ್ಬಿದ್ದರೆ ಅಷ್ಟು ಜನರ ಮುಂದೆ ನನ್ನ ಕೆನ್ನೆಗೆ ಹೊಡಿತೀಯ? ನರಕ ಅಂದರೆ ಏನು ಅಂತ ನಾನು ತೋರಿಸ್ತೀನಿ ಅಂತ ಹೇಳಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಎಂದವಳು ಜೋರಾಗಿ ಅಳಲು ಶುರು ಮಾಡಿದಳು. ಅವರಿಬ್ಬರಿಗೆ ಹೇಗೆ ಸಮಾಧಾನ ಮಾಡಬೇಕು ಎಂದೇ ತಿಳಿಯಲಿಲ್ಲ. ಆತರು ಸಮಾಧಾನ ಮಾಡಿಕೊಳ್ಳಿ ಎಂದಾಗ ಕಣ್ಣೀರು ಒರೆಸಿಕೊಂಡವಳು ಮತ್ತೆ ತನ್ನ ಕತೆ ಮುಂದುವರೆಸಿದಳು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಒಂದು ವೇಳೆ ನಾನು ಅವನಿಂದ ತಪ್ಪಿಸಿಕೊಂಡರೆ ನಾವು ಪ್ರೀತಿಸಿ ಮದುವೆ ಆಗಿದ್ವಿ ಅಂತ ನಿರೂಪಿಸಲು ಅಷ್ಟೇ. ಅಲ್ಲಿ ನನ್ನನ್ನು ಕೆಲಸದಾಳಿಗಿಂತ ಕೀಳಾಗಿ ನೋಡುತ್ತಿದ್ದರು. ಆ ಮನೆಯಲ್ಲಿ ನನ್ನಂತೆಯೇ ತುಂಬ ಜನ ಹುಡುಗಿಯರಿದ್ದರು. ಅವರಿಗೆಲ್ಲ ಏನೋ ಇಂಜೆಕ್ಟ್ ಮಾಡ್ತಾ ಇದ್ದರು. ಅದು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನು ಹೇಗಾದರೂ ತಿಳ್ಕೋಬೇಕು, ಅವರನ್ನು ಹೇಗಾದರೂ ಕಾಪಾಡಬೇಕು ಅಂತ ಕಾಯ್ತಾ ಇದ್ದೆ. ನಾನು ಅಲ್ಲಿದ್ದು ವರ್ಷವೇ ಕಳೆದಿತ್ತು. ಅವರೆಲ್ಲ ಬಹಳ ಜಾಗರೂಕತೆಯಿಂದ ಕೆಲಸ ಮಾಡ್ತಾ ಇರ್ತಿದ್ರು. ಅವರೆಲ್ಲ ಸೋಮೇಶ್ಗೆ ತುಂಬ ಹೆದರ್ತಿದ್ರು. ಸೋಮೇಶ್ ಆಗಾಗ ಬಂದು ಹೋಗ್ತಾ ಇದ್ದ. ಅವತ್ತೊಂದಿನ ಅಲ್ಲಿ ಕೆಲಸ ಮಾಡೋನು ಒಬ್ಬ ಇನ್ನೊಬ್ಬನ ಹತ್ತಿರ ಮಾತನಾಡಿದ್ದು ನನ್ನ ಕಿವಿಗೆ ಬಿತ್ತು. ಅವರು ಇಲ್ಲಿರುವ ಯಾವುದೋ ಹುಡುಗಿನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವುದರ ಬಗ್ಗೆ ಮಾತಾಡ್ತಾ ಇದ್ದರು. ಆದರೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು. ಸುಹಾಸ್ ಹಾಸ್ಪಿಟಲ್ಗೆ ಬಂದ ಮಕ್ಕಳಿಲ್ಲ ಅಂತ ಬರುವ ತಂದೆ ತಾಯಿಗಳಿಗೆ ಇಲ್ಲಿರುವ ಹುಡುಗಿಯರ ಫೋಟೋ ತೋರಿಸಿ ಎಗ್ ಡೋನರ್ ಸೆಲೆಕ್ಟ್ ಮಾಡಲು ಹೇಳ್ತಾರೆ ಅಂತೆ. ಅವರು ಸೆಲೆಕ್ಟ್ ಮಾಡಿದ ಹುಡುಗಿರನ್ನ ಕರ್ಕೊಂಡು ಹೋಗಿ ಎಕ್ಸೆಲ್ ತಗೊಂಡು ಆ ತಂದೆ ತಾಯಿ ಮಕ್ಕಳು ಪಡೆಯೋ ಹಾಗೆ ಮಾಡ್ತಾರೆ ಅಂತೆ. ಈ ವಿಷಯ ಗೊತ್ತಾದಾಗ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಈ ಥರ ಎಲ್ಲ ಮಾಡ್ತಾರೆ, ಈಗೂ ಒಂದು ಸ್ಕ್ಯಾಮ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆವಾಗಲಿಂದಾನೇ ನಾನು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಆ ಮನೆಯಲ್ಲಿ ಒಂದು ಕೋಣೆ ಯಾವಾಗಲೂ ಬೀಗ ಹಾಕಿರ್ತಿತ್ತು, ಸೋಮೇಶ್ ರೂಮದು. ಅಲ್ಲಿ ಸಾಕ್ಷಿ ಸಿಗಬಹುದು ಅಂತ ಆ ರೂಮ್ಗೆ ಹೋಗೋ ಅವಕಾಶಕ್ಕೆ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ನಿನ್ನೆ ಸೋಮೇಶ್ ಬಂದು ಅಖಿಲ ಬಗ್ಗೆ ಹೇಳಿ ಅವಳನ್ನು ಮದುವೆ ಆಗ್ತೀನಿ ಅಂದಾಗ ನನ್ನ ಥರ ನನ್ನ ತಂಗಿ ಜೀವನ ಆಗಬಾರ್ದು ಅಂತ ಅವರ ಕಣ್ತಪ್ಪಿಸಿ ಆ ರೂಮ್ಗೆ ಹೋಗಿ ಸಾಕ್ಷಿ ತಗೊಂಡು ತಪ್ಪಿಸಿಕೊಂಡು ಬರುವಾಗ ನೀವು ಸಿಕ್ಕಿದ್ರಿ. ದಯವಿಟ್ಟು ನನ್ನ ತಂಗಿ ಜೀವನ ಕಾಪಾಡಿ, ಆ ಹೆಣ್ಣು ಮಕ್ಕಳ ಜೀವನ ಕಾಪಾಡಿ ಪ್ಲೀಸ್. ಈ ಸೋಮೇಶ್ನಂತಹ ಕೆಟ್ಟ ಹುಳುಗಳಿಗೆ ಶಿಕ್ಷೆ ಕೊಡಿಸಿ ಎಂದು ಕುಸಿದು ಅಳತೊಡಗಿದಳು.
ಅವಳ ಮಾತು ಕೇಳಿ ಅವರಿಬ್ಬರಿಗೆ ತಲೆ ಕೆಟ್ಟು ಹೋಗಿತ್ತು. ಅವರಿಗೂ ವಿಷಯ ಈ ರೀತಿ ಎಂಬ ಸುಳಿವು ಇರಲಿಲ್ಲ. ಅಖಿಲಾಳ ಬಳಿ ಇದ್ದ ಪೆನ್ಡ್ರೈವ್ ಅಲ್ಲಿ ಒಂದಷ್ಟು ಹುಡುಗಿಯರಿಗೆ ಚೆಕಪ್ ಮಾಡುತ್ತಿರುವ ದೃಶ್ಯಗಳಿದ್ದವು ಅಷ್ಟೇ. ಈಗ ಅವರಿಗೆ ಪೂರ್ತಿ ವಿಷಯ ತಿಳಿದಿತ್ತು. ಮತ್ತದಕ್ಕೆ ಬೇಕಾದ ಸಾಕ್ಷಿ ಅವರ ಬಳಿ ಇತ್ತು. ಆದ್ಯಾಗೆ, ನೀವು 2 ದಿನ ಇಲ್ಲೇ ಇರಿ, ಇದೇ ನಿಮಗೆ ಸೇಫ್ ಜಾಗ. ನಾವು ಕಮಿಷನರ್ ಜೊತೆ ಮಾತನಾಡಿ ಸೋಮೇಶ್ನ ಅರೆಸ್ಟ್ ಮಾಡೋಕೆ ಬೇಕಾದ ಸಿದ್ಧತೆ ಮಾಡ್ಕೋತೀವಿ. ನಿಮ್ಮ ಜೊತೆ ಅಮೃತ್ ಇಲ್ಲೇ ಇರ್ತಾನೆ, ಭಯ ಬೇಡ, ಆರಾಮಾಗಿರಿ, ಇಲ್ಲಿ ನಿಮಗೆ ಏನೂ ತೊಂದರೆ ಆಗಲ್ಲ ಎಂದವನು ಅಮೃತ್ಗೆ ತಿಳಿಸಿ ಅಲ್ಲಿಂದ ಹೊರಟಿದ್ದ. ಅಮೃತ್ಗೆ ಆದ್ಯ ಅನುಭವಿಸಿದ ಕಷ್ಟ ಕೇಳಿ ಪಾಪ ಅನಿಸಿತು. ಅವನ ಮನದಲ್ಲಿ ಅವಳು ಜಾಗ ಪಡೆದಿದ್ದಳು. ಆದ್ಯ ಇದ್ಯಾವುದರ ಪರಿವಿಲ್ಲದೆ ನಿದ್ದೆ ಹೋಗಿದ್ದಳು. ದಿನಗಳು ನಿಮಿಷಗಳಂತೆ ಉರುಳಿ 3 ದಿನ ಕಳೆದಿತ್ತು. ಆದರೂ ಅಖಿಲಾಳ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಅವನಪ್ಪನಿಗೆ ಕರೆ ಮಾಡಿ ಡ್ಯೂಟಿ ಮೇಲೆ ಹೋಗಿರುವುದಾಗಿ ಹೇಳಿದ್ದ. ಸೋಮೇಶ್ಗೆ ಆದ್ಯ ತಪ್ಪಿಸಿಕೊಂಡಿದ್ದರ ಮಾಹಿತಿ ಇರಲಿಲ್ಲ. ಆ ರೌಡಿಗಳು ಅವಳಿಗಾಗಿ ಬೀದಿ ಬೀದಿ ತಿರುಗುತ್ತಿದ್ದರು. ಸೋಮೇಶ್ಗೆ ಗೊತ್ತಾದರೆ ತಮ್ಮನ್ನು ಅವ ಜೀವಂತ ಉಳಿಸುವುದಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಸೋಮೇಶ್ ಕೂಡ ಮದುವೆಯ ಬ್ಯುಸಿಯಲ್ಲಿ ಇದ್ದರಿಂದ ಅವನಿಗೆ ಆದ್ಯ ಬಗ್ಗೆ ತಿಳಿಯಲಿಲ್ಲ. ಇತ್ತ ಅಮೃತ್ ಆದ್ಯಾಳನ್ನ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ. ಇಷ್ಟು ದಿನ ಆ ಹಾಳು ಕೊಂಪೆಯಲ್ಲಿ ಸರಿಯಾಗಿ ಊಟ ನಿದ್ದೆ ಮಾಡದೇ ಇದ್ದವಳು ಇಲ್ಲಿ ಹಾಯಾಗಿ ಇದ್ದಳು. ಆತನು ಕಮಿಷನರ್ ಬಳಿ ಮಾತನಾಡಿ ಸೋಮೇಶ್ನ ಅರೆಸ್ಟ್ ಮಾಡಲು ಸಕಲ ಸಿದ್ಧತೆ ನಡೆಸಿದ್ದ. ನಾಳೆಯ ಬೆಳಗು ಎಷ್ಟೋ ಹೆಣ್ಣು ಮಕ್ಕಳ ಜೀವನಕ್ಕೆ ಬೆಳಕನ್ನು ಹೊತ್ತು ತರುವುದರಲ್ಲಿತ್ತು. ಅಖಿಲ ಈ ಯಾವ ವಿಷಯ ತಿಳಿಯದೆ ನಾಳೆ ಸೋಮೇಶ್ ಹೆಸರಿನ ತಾಳಿ ತನ್ನ ಕುತ್ತಿಗೆಗೆ ಬೀಳುವ ಮುನ್ನ ಈ ಜಗತ್ತನ್ನೇ ತೊರೆಯುವ ನಿರ್ಧಾರ ಮಾಡಿದ್ದಳು. ಸೂರ್ಯನ ಕಿರಣಗಳು ಭೂರಮೆಯನ್ನು ಸ್ಪರ್ಶಿಸುತ್ತವ. ಮದುವೆ ಮನೆಯ ತುಂಬ ಗದ್ದಲ ಮನೆ ಮಾಡಿದ್ದು. ಜಲಜಾ ಅವರು ಅಖಿಲಾನ ಎಬ್ಬಿಸಿ ರೆಡಿಯಾಗುವಂತೆ ತಿಳಿಸಿ ಹೋಗಿದ್ದರು. ಕೊನೆ ಪ್ರಯತ್ನವೆಂಬಂತೆ ಅತರು ಮೊಬೈಲ್ಗೆ ಕರೆ ಮಾಡಿದ್ದಳು. ಆದರೆ ಅತ್ತ ಕಡೆಯಿಂದ ಮಾತ್ರ 3 ದಿನಗಳಿಂದ ಕೇಳುತ್ತಿದ್ದ ಅದೇ ಹೆಣ್ಣಿನ ಧ್ವನಿಯಲ್ಲಿ, ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ, ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಎಂದಿದ್ದನ್ನು ಕೇಳಿ ಮೊಬೈಲ್ ಎತ್ತಿ ಬಿಸಾಡಿದ್ದಳು. ಮತ್ತೊಮ್ಮೆ ಬಂದ ಜಲಜಾರವರು ಅವಳು ಇನ್ನೂ ರೆಡಿಯಾಗದಿರುವುದನ್ನು ಕಂಡು ಬೇಗ ರೆಡಿಯಾಗಿ ಬಾ ಎಂದು ಗದರಿದಾಗ ಒಲ್ಲದ ಮನಸ್ಸಿನಿಂದ ರೆಡಿಯಾಗಲು ಹೋದಳು. ಅವಳು ಬಾತ್ರೂಮಿಂದ ಹೊರಬರುತ್ತಿದ್ದಂತೆ ಮಾನ್ಯ ಮತ್ತೆ ಶ್ರಾವಣಿ, ನಾವಿಬ್ಬರು ನಿನ್ನನ್ನು ರೆಡಿ ಮಾಡ್ತೀವಿ ಎಂದೇಳಿ ಅವಳನ್ನು ರೆಡಿ ಮಾಡಿದರು. 1 ನಿಮಿಷವೂ ಅವಳನ್ನು ಬಿಟ್ಟು ಆಚೀಚೆ ಹೋಗಲಿಲ್ಲ. ಅಖಿಲ ಹಸಿಮಣೆ ಏರುವ ಮುನ್ನ ವಿಷ ಕುಡಿದು ಪ್ರಾಣ ಬಿಡುವ ನಿರ್ಧಾರ ಮಾಡಿದ್ದಳು. ಆದರೆ ಮಾನ್ಯ ಮತ್ತು ಶ್ರಾವಣಿಯ ಉಪಸ್ಥಿತಿ ಅದನ್ನು ತಪ್ಪಿಸಿತ್ತು. ಗೌರಿ ಪೂಜೆ ಮುಗಿಸಿ ಕೂತಿದ್ದವಳ ಕಿವಿಗೆ ಪುರೋಹಿತರು ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎಂದದ್ದು ಕೇಳಿ ಎದೆಯಲ್ಲಿ ನಡುಕ ಉಂಟಾಯಿತು. ಮನಸ್ಸು ಅಥರ್ವೆಸರನ್ನು ಕನವರಿಸುತ್ತಿತ್ತು. ಸಾಯಲು ಆಗದೆ ಬದುಕಲು ಆಗದೆ ಒದ್ದಾಡುವಂತಾಗಿತ್ತು ಅವಳ ಸ್ಥಿತಿ. ಮಾನ್ಯ ಮತ್ತೆ ಶ್ರಾವಣಿ ಅವಳನ್ನು ಮಂಟಪಕ್ಕೆ ಕರೆತಂದರು. ಅವರಿಬ್ಬರ ಮಧ್ಯೆ ಈಗ ಅಂತರ್ಪಟದ ಅಂತರವಷ್ಟೇ ಇರುವುದು. ಅವಳಿಗೆ ಅವನ ಪಕ್ಕ ನಿಲ್ಲಲೇ ಮನಸ್ಸು ಒಪ್ಪುತ್ತಿಲ್ಲ. ಇನ್ನು ಅವನ ಮಡದಿಯಾಗಿ ಅವನ ಜೊತೆ ಇರುವುದು ಹೀಗೆ ಸಾಧ್ಯ? ಅವಳ ಕಣ್ಣು ಪದೇ ಪದೇ ಸಭಾಂಗಣದ ಬಾಗಿಲ ಕಡೆ ನೋಡುತ್ತಿದ್ದವು. ಅದನ್ನು ಗಮನಿಸಿದ ಮನು, ನಿನ್ನ ಹೀರೋ ಇಲ್ಲಿರುವಾಗ ಅಲ್ಲಿ ಯಾರನ್ನ ಹುಡುಕ್ತಾ ಇದೆಯಾ ಎಂದಾಗ ಉಸಿನಗೆ ಬೀರಿ ತಲೆ ತಗ್ಗಿಸಿದಳ. ಅಂತರ್ಪಟ ಸರಿದು ಪುರೋಹಿತರು ಗಟ್ಟಿ ಮೇಳ ಅಂದಾಗ ತಾಳಿ ಅವಳ ಕುತ್ತಿಗೆಯ ಬಳಿ ಇತ್ತು. ಕತ್ತೆತ್ತಿ ನೋಡಿದವಳಿಗೆ ಒಮ್ಮೆಲೆ ಆಶ್ಚರ್ಯ, ಖುಷಿ, ದುಃಖ ಎಲ್ಲ ಭಾವಗಳು ಬಂದು ಅಪ್ಪಳಿಸಿದಂತಾಯಿತು. ಅವನೆಸರಿನ ಮಾಂಗಲ್ಯ ಅವಳ ಕುತ್ತಿಗೆಯಲ್ಲಿತ್ತು. ಅವಳ ನಂಬಿಕೆಯೇ ಅವನಲ್ಲವೇ? ಅವನ ಪ್ರೀತಿಯೇ ಅವಳಲ್ಲವೇ? ಹಾಗಿದ್ದಾಗ ಅವಳ ಬಿಟ್ಟುಕೊಡುವ ಮಾತೇ ಇಲ್ಲ. ಅಖಿಲ ತನ್ನವರ ಕಡೆ ದೃಷ್ಟಿ ಹರಿಸಿದಳು. ಅವರ್ಯಾರ ಮುಖದಲ್ಲೂ ಆಶ್ಚರ್ಯವಿರಲಿಲ್ಲ. ಅವರೆಲ್ಲ ಇಂದು ಅತೀವ ಸಂತಸದಲ್ಲಿರುವಂತಿತ್ತು. ಹಾಗೆ ಅವರೆಲ್ಲರ ಕಡೆ ನೋಡುತ್ತಿದ್ದವಳ ದೃಷ್ಟಿ ಒಂದು ಕಡೆ ನೆಲೆ ನಿಂತಿತು. ಅವಳಿಗೆ ಇದೆಲ್ಲವೂ ಕನಸಿರಬೇಕೆಂದೆನಿಸಿತು. ಅಲ್ಲಿ ಆದ್ಯಾಳನ್ನು ನೋಡಿ ಅವಳಿಗಾದ ಖುಷಿ ಅಷ್ಟಿಷ್ಟಲ್ಲ. ಅವಳ ಬಳಿ ಹೋಗಿ ತಬ್ಬಿದ್ದವಳನ್ನು ಆದ್ಯ ಸಮಾಧಾನ ಮಾಡಿ ಶಾಸ್ತ್ರಗಳನ್ನು ಪೂರ್ಣಗೊಳಿಸುವಂತೆ ಹೇಳಿ ಕಳಿಸಿದಳು. ಶಾಸ್ತ್ರಗಳೆಲ್ಲ ಪೂರ್ಣಗೊಂಡಿದ್ದವು. ಅಖಿಲಾಗೆ ಸತ್ಯ ತಿಳಿಯುವ ಕುತೂಹಲ. ಅದರ ಬಳಿ ಕೇಳಲು ಅವಳಿಗೆ ಅವನ ಮೇಲೆ ಉಸಿಮುನಿಸು. ತನಗೆ ತಿಳಿಸದೆ ಇಷ್ಟೆಲ್ಲ ಮಾಡಿರುವ ಎಂದು. ಕೊನೆಗೆ ಆದ್ಯಾಳ ಬಳಿ ಹೋಗಿ, ಅಕ್ಕ ಎಲ್ಲಿದ್ದೆ ಇಷ್ಟು ದಿನ? ಇಲ್ಲಿಗೆ ಯಾವಾಗ ಬಂದೆ
ಇದೆಲ್ಲ ಏನು? ಸೋಮೇಶ್ ಎಲ್ಲಿ ಅಂದಾಗ, ಹೋ, ಅವಳಿಗೆ ಸೋಮೇಶ್ ಜೊತೆ ಅವಳ ಮದುವೆ ಆಗಿಲ್ಲ ಅಂತ ಚಿಂತೆ ಆದ್ಯಾ ಅವರೇ? ನನ್ನ ಜೊತೆ ಅವಳ ಮದುವೆ ಆಗಿದ್ದು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ವ್ಯಂಗ್ಯ ಮಾಡಿದಾಗ ಅವನೆಡೆಗೆ ಉರಿನೋಟ ಬೀರಿ, ಅಕ್ಕ, ನೀನೀಗ ಹೇಳ್ತೀಯೋ ಇಲ್ಲೋ ಎಂದಾಗ ಅವಳು ಅನುಭವಿಸಿದ ಕಷ್ಟಗಳನ್ನೆಲ್ಲ ಹೇಳಿ ಕೊನೆಗೆ ಅವಳು ಅಮೃತ್ ಅಥರುಗೆ ಸಿಕ್ಕುದರ ಬಗ್ಗೆ ಹೇಳಿ ಮುಂದಿನದು ನನಗೂ ಗೊತ್ತಿಲ್ಲ ಎಂದಾಗ ಎಲ್ಲರ ಕಣ್ಣುಗಳು ತುಂಬಿದ್ದವು. ಈಗ ಅವರೆಲ್ಲರ ದೃಷ್ಟಿ ಅಥರು ಮೇಲಿತ್ತು. ಅಥರು ಅವರಿಗೆ ಮುಂದಿನದನ್ನು ಹೇಳಲು ಶುರು ಮಾಡಿದ. ಆದ್ಯ ಅವರು ಕೊಟ್ಟ ಸಾಕ್ಷಿಗಳನ್ನು ತೆಗೆದುಕೊಂಡು ಕಮಿಷನರ್ ಹತ್ತಿರ ಸೋಮೇಶ್ನ ಅರೆಸ್ಟ್ ಮಾಡೋಕೆ ಪರ್ಮಿಷನ್ ಸಿಕ್ಕಿತು. ಅವನ ಬಗ್ಗೆ ಇನ್ನೊಂದಿಷ್ಟು ಸಾಕ್ಷಿ ಕಲೆ ಹಾಕಿದೆ. ಅವನು ಆ ಜೈಲು ಬಿಟ್ಟು ಇನ್ನೆಂದೂ ಹೊರಗಿನ ಪ್ರಪಂಚ ನೋಡದಂತೆ ಮಾಡಬೇಕಿತ್ತಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ಅವನನ್ನು ಅರೆಸ್ಟ್ ಮಾಡಿದ್ದೀವಿ. ಆಗ ಮನೆಯವರಿಗೆಲ್ಲ ವಿಷಯ ತಿಳಿಸಿ ನಂತರ ನಮ್ಮ ಪ್ರೀತಿಯ ಬಗ್ಗೆ ಹೇಳಿದೆ. ಅವರು ನಮ್ಮ ಮದುವೆಗೆ ಒಪ್ಪಿದರು. ಈಗ ಕೋರ್ಟ್ ಇದೆ, ನಾನು ಹೋಗಬೇಕು. ಆದ್ಯರವರೇ, ನೀವು ನಮ್ಮ ಜೊತೆ ಬರಬೇಕಾಗುತ್ತೆ ಅಂದಾಗ ಅಖಿಲ, ನಾನು ಬರ್ತೀನಿ ಅಂತ ಹಠ ಮಾಡಿ ಅವರ ಜೊತೆ ಹೋದಳ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಸೋಮೇಶ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಅವನು ಕಿಡ್ನಾಪ್ ಮಾಡಿದ್ದ ಎಲ್ಲ ಹುಡುಗಿಯರನ್ನು ರಕ್ಷಿಸಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿತ್ತು. 2 ವರ್ಷಗಳ ನಂತರ, ಅಕ್ಕಿ, ಟೈಮ್ ಆಯಿತು, ಇನ್ನೂ ಆಗಿಲ್ವಾ ನೀನು ರೆಡಿ? ನಾನು ರೆಡಿ ಆಗೋಕ್ಕೆ ನಿಮ್ಮ ಮಗಳತ್ತು ಆಗಬೇಕಲ್ವಾ? ಅವಳನ್ನು ಎಬ್ಬಿಸಿ ರೆಡಿ ಮಾಡೋ ಅಷ್ಟರಲ್ಲೇ ನನಗೆ ಸಾಕಾಗುತ್ತೆ ನೋಡಿ. ಎಷ್ಟು ಎಬ್ಸಿದ್ರೂ ಎದ್ದೇಳ್ತಿಲ್ಲ. ನೀನು ಹೋಗಿ ರೆಡಿ ಆಗೋ, ನಾನು ನನ್ನ ಮುದ್ದಮ್ಮನ್ನ ರೆಡಿ ಮಾಡ್ತೀನಿ ಎಂದವ ಅವನ ಮಗಳ ಬಳಿ ಬಂದ. ಆರಾಧ್ಯ ಅಖಿಲಾಳ ಮಗಳು ಆರಾಧ್ಯ ಅಥರ್ವ್ ಯಾದವ್. ಆರಾಧ್ಯ ಬಂಗಾರು, ಎದ್ದೇಳೋ, ಇವತ್ತು ಅತ್ತೆ ಪಾಪುನ ನೋಡೋಕ್ಕೆ ಹೋಗಬೇಕು ಅಲ್ವಾ? ಪಾಪು ಎಷ್ಟು ಕ್ಯೂಟ್ ಇರುತ್ತೆ ಗೊತ್ತಾ? ಎದ್ದೇಳು ಬೇಗ ಎಂದು ರಮಿಸಿ ಅವಳನ್ನು ರೆಡಿ ಮಾಡಿದ್ದ. ಈಗ ಅವರೆಲ್ಲರ ಪಯಣ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದತ್ತ ಸಾಗಿತು. ಇಂದು ಮಾನ್ಯ ಅಚಲ್ ಮಗನ ನಾಮಕರಣ. ಎಲ್ಲ ಸೇರಿ ಅವನಿಗೆ ಶ್ರಮಿಕ್ ಎಂದು ಹೆಸರಿಟ್ಟರು. ನಾಮಕರಣ ಮುಗಿಸಿ ಸಂಜೆ ಎಲ್ಲರೂ ಹರಟುತ್ತಾ ಕುಳಿತಿದ್ದರು. ರಘು ಅವರ ಬಳಿ ಬಂದ ಅಥರ್, ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಎಂದಾಗ, ಏನು ಹೇಳಪ್ಪ ಎಂದಾಗ, ನಿಮಗೆ ನನ್ನ ಫ್ರೆಂಡ್ ಅಮೃತ್ ಗೊತ್ತಲ್ವಾ? ಅವನು ಆದ್ಯ ಅವರನ್ನು ಇಷ್ಟಪಡ್ತಾ ಇದ್ದಾನೆ. ಆ ಸೋಮೇಶ್ ಮಾಡಿದ ಮೋಸಕ್ಕೆ ಅವರ ಬದುಕು ಹಾಳಾಗೋದು ನನಗೆ ಇಷ್ಟ ಇಲ್ಲ. ಅವರ ಬಗ್ಗೆ ಅಮೃತ್ಗೆ ಎಲ್ಲ ಗೊತ್ತು. ಅವನು ಮನಸ್ಫೂರ್ತಿಯಾಗಿ ಒಪ್ಪಿದ್ದಾನೆ. ಅವನಿಗೆ ಅಂತ ಯಾರೂ ಇಲ್ಲ. ನೀವು ಒಪ್ಪಿದ್ರೆ ಅಮೃತ್ ಜೊತೆ ಆದ್ಯ ಮದುವೆ ಮಾಡಿಸುವ ಅಂತ ಕೇಳಿದಾಗ ಅವರಿಗೆ ಖುಷಿ ಆಯಿತು. ಅವರಿಗೂ ಅವಳ ಭವಿಷ್ಯದ್ದೇ ಚಿಂತೆ ಆಗಿತ್ತು. ಆದರೆ ಆದ್ಯ ಒಪ್ಪುವಳ ಎಂದು ಅವಳ ಮುಖ ನೋಡಿದರು. ಅವಳ ಮುಖದಲ್ಲೂ ಕಾತರತೆ ಇತ್ತು. ಅವರಿಗೆ ಅವಳ ಮನಸ್ಸಲ್ಲಿ ಏನಿದೆ ಎಂಬುದು ತಿಳಿಯಿತು. ಅಮೃತ್ ಅವಳನ್ನು ನೋಡಿಕೊಂಡ ಪರಿಗೆ ಸೋತಿದ್ದಳವಳು. ಆದರೆ ಅವಳ ಪರಿಸ್ಥಿತಿ ಅವಳನ್ನು ಪ್ರೀತಿಯನ್ನು ಹೇಳಿಕೊಳ್ಳದಂತೆ ತಡೆದಿತ್ತು. ಆದರೆ ಅಮೃತ್ನ ಪ್ರೀತಿಯ ಪರಿಗೆ ಕರಗಿದ್ದಳು. ಅಮೃತ್ ಇದರ ಬಗ್ಗೆ ಕೇಳಿದಾಗ ಮನೆಯವರಿಗೆ ಒಪ್ಪಿಗೆ ಇದ್ದರೆ ನನಗೂ ಒಪ್ಪಿಗೆ ಎಂದಿದ್ದಳು. ಹಾಗಾಗಿ ಇಂದು ಅಥರ್ವ್ ಈ ಪ್ರಸ್ತಾಪ ಇಟ್ಟಿದ್ದ. ರಘುರು ಖುಷಿಯಿಂದ ಒಪ್ಪಿಗೆ ತಿಳಿಸಿದರು. ಮುಂದಿನ 1 ತಿಂಗಳಲ್ಲಿ ಅವರ ಮದುವೆಯೂ ನಡೆದಿತ್ತು. ಆದ್ಯಾಗೆ ಹೊಸ ಜೀವನ ಸಿಕ್ಕಿತು. ಎಲ್ಲರ ಬಾಳು ಹಸನಾಗಿತ್ತು. ಕಿನ್ನರನಂತ ಅಥರುಗೆ ಕಿನ್ನರಿಯಂತ ಅಖಿಲ. ಅವರಿಬ್ಬರ ಬದುಕಲ್ಲಿ ದೇವತೆಯಾಗಿ ಬಂದವಳು ಅವರ ಮುದ್ದು ಕೂಸು ಆರಾಧ್ಯ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.